ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ನಾನಿವತ್ತು ಆರೋಗ್ಯಕರವಾದ ಮಕ್ಕಳಿಗೋಸ್ಕರ ಲಂಚ್ ಬಾಕ್ಸಿಗೆ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಮಾಡೋದು ಕೂಡ ತುಂಬ ಈಸಿ, ಎಕ್ಸ್ಟ್ರಾ ಮಸಾಲ ಇಲ್ಲ, ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ಕೋತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮೊದಲಿಗೆ ನಾನು ಹಿಟ್ಟನ್ನ ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ನೀವು ಎಷ್ಟು ಜನಕ್ಕೆ ಮಾಡ್ಕೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದರಲ್ಲಿ ಸ್ವಲ್ಪ ಉಪ್ಪು, ಸಕ್ಕರೆ ಮತ್ತು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ಸ್ವಲ್ಪ ಮೊದಲಿಗೆ ಗಟ್ಟಿನೇ ನಾದ್ಕೊಳ್ಬೇಕಾಗತ್ತೆ. ಚಪಾತಿ ಹಿಟ್ಟಿಗಿಂತ ಒಂಚೂರು ಗಟ್ಟಿ ನಾದ್ಕೊಳ್ಳಿ, ಆಮೇಲೆ ಸಾಫ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ನಾದ್ಕೊಂಡು ಜೋರಾಗಿ ಕೈಯಿಂದ ಪ್ರೆಸ್ ಮಾಡಿ ನಾದ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಕೈಯಿಂದ ಬಡಿದು ನಾದ್ಕೊಳ್ಬೇಕು. ಕೈಯಿಂದ ಈ ಥರ ಒತ್ತಿ ಜೋರಾಗಿ ಹಿಟ್ಟನ್ನ ಬಡಿದು ನಾದ್ಕೊಳ್ಬೇಕಾಗುತ್ತೆ. ಅಂದಾಗಲೇ ಅದು ಗಟ್ಟಿ ಇರೋ ಹಿಟ್ಟು ತುಂಬ ಸಾಫ್ಟ್ ಆಗುತ್ತೆ. ಮೊದಲಿಗೆ ನಾವು ಸಾಫ್ಟ್ ಮಾಡ್ಕೊಳ್ಬಾರ್ದು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಲ್ವಾ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚು ಮತ್ತೆ ಬಡಿದಿರ್ತೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ಗಟ್ಟಿ ಇತ್ತಲ್ವ ಮೊದಲು. ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಒಂದು ವೇಳೆ ನಿಮ್ಗೆ ಟೈಮ್ ಇಲ್ಲ ಅಂದರೆ 15 ನಿಮಿಷ ಆದರೂ ಬಿಡಲೇಬೇಕಾಗುತ್ತೆ. ಇವಾಗ ಗ್ಯಾಸ್ ಹಚ್ಬಿಟ್ಟು ಒಂದು ಪ್ಯಾನ್ನ ಇಟ್ಕೋತಾ ಇದ್ದೀನಿ. ಪ್ಯಾನ್ ಬಿಸಿಯಾಗಿದೆ. ಇವಾಗ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಮತ್ತು ತುಪ್ಪ ಎರಡೂ ಹಾಕೋತಾ ಇದ್ದೀನಿ. ನಿಮ್ಗೆ ಎಣ್ಣೆ ಇಷ್ಟ ಇದ್ದರೆ ಬರೀ ಎಣ್ಣೆನೇ ಹಾಕ್ಕೊಬೋದು, ಇಲ್ಲ ಬರೀ ತುಪ್ಪ ಇಷ್ಟ ಇದೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ನಿಮ್ಗೆ ಯಾವುದು ಇಷ್ಟ ಇರುತ್ತೋ ಅದನ್ನು ಹಾಕ್ಕೊಳ್ಳಿ. ಇವಾಗ ಜೀರಿಗೆನ ಹಾಕೋತಾ ಇದ್ದೀನಿ. ಜೀರಿಗೆ ಚಟಪಟ ಅಂದಿದೆ. ಸ್ವಲ್ಪ ಅರಿಶಿಣ ಹಾಕೋತಾ ಇದ್ದೀನಿ. ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅದರ ಪ್ರಕಾರ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರೋಂಥ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ, ಅದಕ್ಕೋಸ್ಕರ. ಮತ್ತು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸರಿಯಾಗಿ ಹುರ್ಕೊಳ್ಬೇಕು. ಎಣ್ಣೆ ಸಪ್ರೇಟ್ ಆಗಬೇಕು. ನೋಡಿ ಕಾಣಿಸ್ತಿರ್ಬೋದು, ಎಣ್ಣೆ ಸಪ್ರೇಟ್ ಆಗ್ತಿದೆ. ಇವಾಗ ಹಸಿ ಶುಂಠಿನ ಹಾಕ್ತಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಹಸಿ ಶುಂಠಿ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವಲ್ವ ಅಷ್ಟು ಚೆನ್ನಾಗಿ ನಮ್ದು ಈ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಇದನ್ನು ಈವ್ನಿಂಗ್ ಟೈಮಲ್ಲಿ ಕೂಡ ತಿನ್ಬೋದು ಸ್ನ್ಯಾಕ್ಸಾಗಿ, ಇಲ್ಲ ಲಂಚ್ ಬಾಕ್ಸಿಗೆ ರೆಡಿ ಮಾಡ್ಕೊಳ್ಬೋದು. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಕೂಡ ರೆಡಿ ಮಾಡ್ಕೊಬೋದು. 2 ಆಲೂಗಡ್ಡೆಯನ್ನು ನಾನು ಬೇಯಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಪನ್ನೀರ್ ಕೂಡ ಈ ಥರ ಹೆರ್ಚಿಬಿಟ್ಟು ಹಾಕೋತಾ ಇದ್ದೀನಿ. ಈ ಥರ ಹೆರ್ಚೋದ್ರಿಂದ ಗಂಟು ಉಳೋದಿಲ್ಲ, ಅದಕ್ಕೋಸ್ಕರ. ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದೆರಡರಲ್ಲಿ, ಅದಕ್ಕೋಸ್ಕರ. ಇವಾಗ ಕ್ಯಾಪ್ಸಿಕಮ್, ಆಲೂಗಡ್ಡೆ ಮತ್ತು ಪನ್ನೀರ್ ಚೆನ್ನಾಗಿ ಹೊಂದ್ಕೊಳ್ಬೇಕು. ಅಲ್ಲಿವರೆಗೂ ಸರಿಯಾಗಿ ಲೋ ಫ್ಲೇಮಲ್ಲಿ ಸರಿಯಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆಲ್ಲ ಸಪ್ರೇಟಾಗಿ ಡ್ರೈ ಆಗೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಇವಾಗ ನಾನು ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ 1 ಟೇಬಲ್ ಸ್ಪೂನು. ಮತ್ತು ಕೊತ್ತಂಬರಿ ಕೂಡ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಇದರಲ್ಲಿ ಎಕ್ಸ್ಟ್ರಾ ಮಸಾಲ ಏನಿಲ್ಲ, ಸೊ ನ್ಯಾಚುರಲ್ಲಾಗಿ ಮಾಡ್ತಿರೋದು. ಕ್ಯಾಪ್ಸಿಕಮ್ ಕೂಡ ಮಕ್ಕಳ ಬ್ರೈನಿಗೋಸ್ಕರ ತುಂಬ ಒಳ್ಳೆಯದು. ಆಲೂಗಡ್ಡೆ ಕೂಡ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಅದು ನಿಯಮಿತವಾಗಿ ಯೂಸ್ ಮಾಡೋದ್ರಿಂದ ಒಳ್ಳೆಯದು. ಅತಿಯಾಗಿ ನಾವು ಯೂಸ್ ಮಾಡೋದ್ರಿಂದ ಕೆಟ್ಟದ್ದು ಕೂಡ ಆಗುತ್ತೆ. ಇವಾಗ ಪನ್ನೀರ್ ಕೂಡ ಅಷ್ಟೇ ಒಳ್ಳೆಯದು. ಇವಾಗ ನೋಡಿ ರೆಡಿಯಾಗಿದೆ ಅಲ್ವಾ. ನೋಡಿ ಇವಾಗ ನಾನು ಆರೋದಕ್ಕೆ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ. ಇವಾಗ ಸೈಡಲ್ಲಿ ಮತ್ತೆ ನಾನು ಚಪಾತಿನ ಮಾಡ್ಕೊಳ್ಳೋಣ. 2 ಉಳ್ಳೆಗಳನ್ನು ಮಾಡಿಕೊಂಡು ಹಿಟ್ಟು ಹಚ್ಚಿಬಿಟ್ಟು ತುಪ್ಪನ ಹಚ್ಚಿದ್ದೀನಿ. ತುಪ್ಪನ ಸರಿಯಾಗಿ ಒರೆಸ್ಕೊಂಡ್ಬಿಟ್ಟು ಇವಾಗ 2 ಉಳ್ಳೆನ ಜೋಡಿಸ್ಕೊಂಡು ರೌಂಡಾಗಿ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಕೈಯಿಂದ ರೌಂಡಾಗಿ ಮಾಡ್ಕೊಳ್ಳಿ. ಹಿಟ್ಟಂತೂ ತುಂಬ ಸಾಫ್ಟ್ ಇರುತ್ತೆ, ಲಟ್ಟಿಸೋದಕ್ಕೆ ಟೈಮೇ ಇಡೋದಿಲ್ಲ, ಅಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು. ಇವಾಗ ನೋಡಿ, ಯಾಕಂದರೆ ನಾವು ಬಡ್ದು ಸಾಫ್ಟ್ ಮಾಡ್ಕೊಂಡಿರ್ತೀವಲ್ವ. ನಿಮ್ಗೆ ಆ ಥರ ಬಡಿಯೋದಕ್ಕಾಗಲಿಲ್ಲ ಅಂದರೆ ಲಟ್ಟಣಿಕೆ ಸಹಾಯದಿಂದ ಬಡಿದ್ಬಿಟ್ಟು ನೀವು ಸಾಫ್ಟ್ ಮಾಡ್ಕೋಬೋದು. ನೋಡಿ ಎಷ್ಟು ಈಸಿಯಾಗಿ, ಎಷ್ಟು ಫಾಸ್ಟಾಗಿ ರೆಡಿ ಆಗ್ತಿದೆ ನಮ್ಮ ಚಪಾತಿ. ಸೊ ಮತ್ತು ಎಣ್ಣೆನ ಈ ಥರ ಹಚ್ಕೊಂಡು ಈ ಥರ ನೋಡಿ ನಾದ್ಕೊಂಡು ಸಾಫ್ಟ್ ಆಗುತ್ತೆ. ಮೇಯ್ನ್ ನಾವೇನಿಲ್ಲ, ಡ್ರೈಯಾಗಿ ಗಟ್ಟಿಯಾಗಿ ನಾವು ನಾದ್ಕೊಂಡ್ಬಿಟ್ಟು ಎಣ್ಣೆ ಹಚ್ಚಿ ಜೋರಾಗಿ ಬಡಿದ್ಬಿಟ್ಟು ನಾದ್ಕೊಂಡ್ರೆ ಈ ಥರ ಹಿಟ್ಟು ರೆಡಿ ಆಗುತ್ತೆ. ಇವಾಗ ನನ್ನ ಚಪಾತಿ ರೆಡಿಯಾಗಿದೆ. ನಾನು ತುಪ್ಪನ ಹಚ್ಕೋತಾ ಇದ್ದೀನಿ. ತುಪ್ಪನ ಪೂರ್ತಿ ಚಪಾತಿಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಆಮೇಲೆ ನಾನು ಹಿಟ್ಟು ಹಚ್ಕೊಳ್ತಾ ಇದ್ದೀನಿ. ನೋಡಿ ಹಚ್ಕೊಂಡು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಒಂದು ಸೈಡು. ಇವಾಗ ಇದಕ್ಕೆ ಮತ್ತೆ ನಾನು ಚೆನ್ನಾಗಿ ಪ್ರೆಸ್ ಮಾಡಿ ಮತ್ತೆ ತುಪ್ಪ ಹಚ್ಕೋತಾ ಇದ್ದೀನಿ. ಈ ಥರ ತುಪ್ಪನ ಹಚ್ಕೊಂಡು ಮತ್ತೆ ಹಿಟ್ಟಲ್ಲಿ ಎದ್ದುಬಿಟ್ಟು ಇವಾಗ ಫೋಲ್ಡ್ ಮಾಡ್ಕೋತೀನಿ. ಮತ್ತೆ ನೋಡಿ ರೆಡಿ ಆಯ್ತಲ್ವ. ಇವಾಗ ಮತ್ತೆ ಚಪಾತಿನ ಲಟ್ಟಿಸ್ಕೊಳ್ಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಕ್ರಿಸ್ಪಿ ಕೂಡ ಇರುತ್ತೆ.
ಲೇಯರ್ ಆಗುತ್ತಲ್ವ, ಪದ್ರ ಪದ್ರ ಆಗೋದ್ರಿಂದ ಕ್ರಿಸ್ಪಿ ಕೂಡ ಬರುತ್ತೆ, ಸಾಫ್ಟ್ ಕೂಡ ಬರುತ್ತೆ. ನಾವು ಹೆಂಗೆ ಬೇಯಿಸ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಚೂರು ಚಪಾತಿಗಿಂತ ಒಂದು ಚೂರು ದಪ್ಪ ಇರಲಿ. ಇದಕ್ಕೇನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೇವಲ್ಲ ಆಲೂ ಸ್ಟಫಿಂಗು ಈ ಎಲ್ಲ ಚಪಾತಿ ಮ್ಯಾಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಒಂಚೂರು ಗ್ಯಾಪ್ ಬಿಡದೇ ಇರೋ ಹಾಗೆ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಕೈಯಿಂದ ರೋಲ್ ಮಾಡ್ಕೊಳ್ಳಿ. ನೀವು ದೊಡ್ಡ ಸೈಜಿಂದ ಕೂಡ ಮಾಡ್ಕೊಳ್ಬೋದು. ನಿಮ್ಗೆ ಯಾವ ಸೈಜಲ್ಲಿ ಬೇಕಾದ್ರೆ ಆ ಸೈಜಲ್ಲಿ ದೊಡ್ಡದಾಗಿ ಮಾಡ್ಕೊಳ್ಳಿ. ಇದು ಸಾಫ್ಟ್ ಇರುತ್ತಲ್ವ, ಸ್ವಲ್ಪ ಹಿಟ್ಟು ಹಚ್ಕೊಂಡು ಮತ್ತೆ ನಾನು ಡ್ರೈ ಮಾಡ್ಕೊತೀನಿ ಚಪಾತಿ. ಸ್ವಲ್ಪ ಹಿಟ್ಟು ಹಚ್ಕೊಂಡು ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಣ, ಅಂಟೋದಿಲ್ಲ ಅದಕ್ಕೋಸ್ಕರ. ಇವಾಗ ನೋಡಿ ಡ್ರೈ ಆಗಿದೆ ಅಲ್ವಾ. ಇವಾಗ ಚಾಕು ತೊಗೊಂಡ್ಬಿಟ್ಟು ನಿಮ್ಗೆ ಯಾವ ಸೈಜಲ್ಲಿ ಬೇಕತ್ತೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ನಾನು ಮೀಡಿಯಮಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಬೋದು. ನಿಮ್ಮ ದೊಡ್ಡ ಸೈಜಲ್ಲಿ ಬೇಕಾದರೆ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ, ಚಿಕ್ಕ ಸೈಜ್ ಬೇಕಾದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನನ್ನ ಮಕ್ಕಳು ಟಿಫಿನ್ ಬಾಕ್ಸಿಗಲ್ವ, ಅದಕ್ಕಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ದೊಡ್ಡವರಿಂದ ಚಿಕ್ಕವರವರೆಗೂ ಎಲ್ರಿಗೂ ಇಷ್ಟ ಆಗುತ್ತೆ, ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮಾಡೋದಕ್ಕೂ ಕೂಡ ಸಿಂಪಲ್ ಆಗಿದೆ. ಈ ಥರ ನೋಡಿ, ಏನು ಕಷ್ಟನೇ ಇಲ್ಲ, ಎಷ್ಟು ಈಸಿಯಾಗಿ ಮಾಡ್ಕೋಬೋದಲ್ಲ. ನೋಡಿ ಎಷ್ಟು ಈಸಿಯಾಗಿ ರೆಡಿ ಆಗುತ್ತೆ. ಇವಾಗೆಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳೋಣ ಮೊದಲಿಗೆ. ಏನು ಕಷ್ಟನೇ ಇಲ್ಲ, ಈಸಿಯಾಗಿ ಮಾಡ್ಕೋಬೋದು. ಲೇಟು ಮೊದಲೇ ಆಗೋದಿಲ್ಲ, ಅಷ್ಟು ಈಸಿಯಾಗಿ ಮಾಡಿಕೊಂಡ್ರೆ ನಮ್ಮ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಇವಾಗ ನೋಡಿ ಎಲ್ಲನೂ ರೆಡಿಯಾಗಿದೆ ಅಲ್ವಾ. ನೋಡಿ ಇವಾಗ ರೆಡಿಯಾಗಿದೆ. ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ, ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಎಣ್ಣೆನ ಬೇಕಾಗಲ್ಲ ಇದಕ್ಕೆ. ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಇವಾಗ ರೆಡಿಯಾಗಿದೆ ಅಲ್ವಾ, ನಮ್ಮ ಸ್ನ್ಯಾಕ್ಸ್ನ ಹಾಕ್ಕೊಳ್ಳೋಣ. ಪನ್ನೀರ್ ಆಲೂ ಸ್ಟಫಿಂಗ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೇವಲ್ವ, ನಾವು ಅದನ್ನು ಹಾಕ್ಕೊಳ್ಳೋಣ. ಎಣ್ಣೆನು ಜಾಸ್ತಿ ಏನು ಬೇಕಾಗಲ್ಲ, ಸ್ವಲ್ಪ ಎಣ್ಣೆಯಲ್ಲಿ ನಾವು ರೆಡಿ ಮಾಡ್ಕೊಳ್ಬೋದು. ನಿಮಗಿಲ್ಲ ಶಾಲೋ ಫ್ರೈ ಇಷ್ಟ ಇದ್ದರೆ ಶಾಲೋ ಫ್ರೈ ಕೂಡ ಮಾಡ್ಕೊಳ್ಬೋದು, ಇಲ್ಲ ಡೀಪ್ ಫ್ರೈ ಇಷ್ಟ ಇದ್ದರೆ ಡೀಪ್ ಫ್ರೈ ಕೂಡ ಮಾಡ್ಕೊಳ್ಬೋದು. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ನೀವು ರೆಡಿ ಮಾಡ್ಕೊಳ್ಬೋದು. ನಾನು ಶಾಲೋ ಫ್ರೈ ಮಾಡ್ತೀನಿ, ಸ್ವಲ್ಪ ಜಾಸ್ತಿ ಎಣ್ಣೆನೂ ಹೋಗೋದಿಲ್ಲ. ಆರೋಗ್ಯ ದೃಷ್ಟಿಲಿಂದ ಮಾಡ್ತಿರೋದ್ರಿಂದ ಸ್ವಲ್ಪ ನಾನು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಶಾಲೋ ಫ್ರೈಕ್ಕಿಂತ ಇಷ್ಟ ಇಲ್ಲ ಅಂದರೆ ನೀವು ಡೀಪ್ ಫ್ರೈ ಕೂಡ ಮಾಡ್ಕೊಳ್ಬೋದು. ಮೇಲ್ಗಡೆ ಒಂದು ಚೂರು ನಾನು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ, ಅದಕ್ಕೋಸ್ಕರ. ಇವಾಗ ನೋಡಿ ರೆಡಿಯಾಗಿದೆ ನಮ್ಮದು. ಗೋಲ್ಡನ್ ಬ್ರೌನ್ ಬಂದಿದೆ ಅಲ್ವಾ, ಇಷ್ಟ ಆದರೆ ಸಾಕು. ವಾವ್, ನೋಡಿ ಕಲರ್ ನೋಡಿದ್ರೆ ಗೊತ್ತಾಗ್ತಿದೆ. ಜಾಸ್ತಿ ಟೈಮೇನು ಹಿಡಿಯೋದಿಲ್ಲ. ನೋಡಿ ರೆಡಿಯಾಗಿದೆ ಅಲ್ವಾ. ಮತ್ತು ಇದಕ್ಕೆ ಚೂರು ಬೇಯಿಸ್ಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಬೇಯಿಸ್ಕೊಳ್ಬೇಕು, ಗೋಲ್ಡನ್ ಬ್ರೌನ್ ಆಗೋವರೆಗೂ. ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ಇವಾಗ ಒಂದು ಸ್ವಲ್ಪನೇ ತುಪ್ಪ ಹಾಕಿದ್ದೀನಿ ನಾನು, ಜಾಸ್ತಿ ಕೂಡ ಹಾಕಿಲ್ಲ. ಒಂದು ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ಇವಾಗ ಏನು ಗೋಲ್ಡನ್ ಬ್ರೌನ್ ಆಗಿದೆ ಅಲ್ವಾ, ಹಾಗೆ ಕೆಳಗಡೆ ಸೈಡಲ್ಲಿ ಕೂಡ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಮಾಡ್ಕೊಳ್ಳಿ. ಮತ್ತೆ ಒಂದು ಸ್ವಲ್ಪನೇ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಏನು ಹಾಕ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಇಷ್ಟ ಆದರೆ ಸಾಕು. ನೋಡಿ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಎರಡು ಸೈಡ್ ಆಗಿದೆ ಅಲ್ವಾ, ಇಷ್ಟ ಆದರೆ ಸಾಕು. ವಾವ್, ಈ ಥರ ಸ್ಪೂನ್ ಸಹಾಯದಿಂದ ಎಲ್ಲೆಲ್ಲಿ ಇದಾಗಿದೆ ಅಲ್ಲೆಲ್ಲ ಹಚ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನಾನು ತೆಕ್ಕೊತಾ ಇದ್ದೀನಿ ನೋಡಿ. ಇದು ಮಾಡೋದು ಕೂಡ ಅಷ್ಟೇ ಈಸಿ, ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಈ ಥರ ನಾವು ಲಂಚ್ ಬಾಕ್ಸಿಗೆ ರೆಡಿ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ ರೆಡಿಯಾಗಿದೆ ಅಲ್ವಾ. ವಾವ್, ನೋಡಿ ಕಲರ್ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ. ಪನ್ನೀರ್ ಕೂಡ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು. ಈ ಥರ ನಾವು ಪನ್ನೀರ್ ಹಾಕಿ ಮಾಡಿಕೊಟ್ರೆ ಮಕ್ಳಿಗೆ ಗೊತ್ತೇ ಆಗೋದಿಲ್ಲ ಪನ್ನೀರ್ ಹಾಕಿದ್ದು ಅಂತ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ನಾನು ಇದನ್ನು ಒಂದು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ನಿಮ್ಗೆ ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ, ಶಾಲೋ ಫ್ರೈಲಲ್ಲೇ ರೆಡಿ ಆಗುತ್ತೆ. ಇದು ಜಾಸ್ತಿ ಎಣ್ಣೆ ಕೂಡ ಬೇಕಾಗಿಲ್ಲ. ನೋಡಿ ಎಷ್ಟು ಕ್ರಿಸ್ಪಿ ಬಂದಿದೆ ಅಂತ. ವಾವ್, ನೋಡಿ ಸ್ಟಫಿಂಗ್ ಕೂಡ ಕರೆಕ್ಟಾಗಿ ಆಗಿ ಬಂದಿದೆ. ಈವ್ನಿಂಗ್ ಟೈಮಲ್ಲಿ ಟೀ ಜೊತೆ ತಿಂದರೆ